ಓಂ ಶಾಂತಿ. ಆತ್ಮೀಯರೇ, ಇಲ್ಲಿಯವರೆಗೂ 2 ದಿನದ ತರಗತಿಗಳಲ್ಲಿ ನಾವು ಆತ್ಮನ ಪರಿಚಯ, ಪರಮಾತ್ಮನ ಪರಿಚಯವನ್ನು ತಿಳ್ಕೊಂಡ್ವಿ. ಹಾಗಿದ್ರೆ ಆತ್ಮ ಅಂದರೆ ನಾವು ತಿಳ್ಕೊಂಡಿರುವಂಥದ್ದೇನು? 2 ಹುಬ್ಬಿನ ನಡುವೆ ಇರುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಬಿಂದು ಆತ್ಮ. ಅದು ಪಂಚೇಂದ್ರಿಯಗಳಿಗೆ, ಕರ್ಮೇಂದ್ರಿಯಗಳಿಗೆ, ಸೂಕ್ಷ್ಮ ಇಂದ್ರಿಯಗಳಾದಂತಹ ಮನಸ್ಸು, ಬುದ್ಧಿ, ಸಂಸ್ಕಾರ ಎಲ್ಲದಕ್ಕೂ ಒಡೆಯ ಇದೆ. ಅತಿ ಸೂಕ್ಷ್ಮ ಬಿಂದು ಆಗಿರುವಂಥ ಆತ್ಮ ಇಷ್ಟು ದೊಡ್ಡ ಶರೀರವನ್ನು ಹೊತ್ತುಕೊಂಡು ಓಡಾಡುತ್ತೆ. ಆತ್ಮ ಶರೀರದಿಂದ ಹೊರಗಡೆ ಬಂದರೆ ಶರೀರಕ್ಕೆ ಬೆಲೆ ಇಲ್ಲ. ಆತ್ಮದ ಒಳಗಡೆನೆ ಪೂರ ಎಲ್ಲ ಪಾಪ ಪುಣ್ಯ, ನೋವು, ನಲಿವು ಎಲ್ಲವನ್ನ ಅನುಭವಿಸುವುದು ಆತ್ಮನೇ. ಪಾಪ ಪುಣ್ಯಗಳೆಲ್ಲವೂ ಆತ್ಮದ ಒಳಗಡೆ ಇರುತ್ತೆ. ಶರೀರ ಬಿಟ್ಟಾಗ ಮನುಷ್ಯ ಶರೀರದ ಜೊತೆಯಲ್ಲಿ ನಮ್ಮ ಪಾಪ ಪುಣ್ಯಗಳು ಹೋಗೋದಿಲ್ಲ. ಅದು ನಮ್ಮ ಆತ್ಮದ ಒಳಗಡೆ ರೆಕಾರ್ಡ್ ಆಗಿರುತ್ತೆ. ಅದು ಜನ್ಮ ಜನ್ಮಾಂತರದ ಪಾಪ ಪುಣ್ಯಗಳೆಲ್ಲವೂ ಇದೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಇಲ್ಲಿ ನಾವು ಯಾವ ಜನ್ಮದ ಪಾಪ ಮಾಡಿದ್ವೋ ಈ ಕರ್ಮವನ್ನು ಅನುಭವಿಸ್ತಾ ಇದ್ದೀವಿ, ಈ ಕಾಯಿಲೆ ಬಂದಿದೆ. ಅಥವಾ ಯಾವುದೋ ಜನ್ಮದ ಪುಣ್ಯ ಮಾಡಿದ್ದೆ, ನನಗೆ ಇಂತಹ ಮಗನೋ ಪತಿನೋ ಪತ್ನಿನೋ ಸಿಕ್ಕಿದ್ದಾರೆ ಅಂತೆಲ್ಲ ಹೇಳೋದನ್ನು ನಾವು ಲೌಕಿಕದಲ್ಲಿ ಕೇಳಿದ್ದೀವಿ. ಹಾಗಿದ್ರೆ ಆತ್ಮ ಎಷ್ಟು ಸೂಕ್ಷ್ಮವಾಗಿರುವಂಥ ಬಿಂದು, ಎಷ್ಟೊಂದೆಲ್ಲ ಇಡೀ ನಾಟಕ ಚಕ್ರದ ಸಂಪೂರ್ಣ ಪಾತ್ರವನ್ನು ಎಲ್ಲವನ್ನ ಅದರೊಳಗಡೆ ಅಡಕ ಮಾಡಿಕೊಂಡಿದೆ. ಹಾಗಿದ್ರೆ ನಾವು ಬಿಂದು ಆತ್ಮಗಳು ಪರಂಧಾಮದಿಂದ ನಾವು ಬಂದಾಗ, ಅಲ್ಲಿಂದ ಬಂದಾಗ ಹೇಳ್ತಾರಲ್ಲ, ಬಂದಾಗೇನೂ ತಗೊಂಡು ಬಂದಿಲ್ಲ, ಹೋಗುವಾಗೇನೂ ತಗೊಂಡು ಹೋಗೋದಿಲ್ಲ ಅಂತ. ಬಿಂದುವಾಗಿ ಬಂದಿದ್ವಿ. ಪಂಚಭೂತಗಳಿಂದ ಆಗಿರುವಂಥ ಶರೀರವನ್ನು ಇಲ್ಲಿ ಪಡ್ಕೊಂಡು ಮತ್ತೆ ಪಂಚಭೂತಗಳಿಂದ ಆಗಿರುವಂಥ ಶರೀರವನ್ನು ಇಲ್ಲೇ ಬಿಟ್ಟು ನಾವು ವಾಪಸ್ ಬಿಂದುವಾಗಿ ಹೋಗ್ತೇವೆ. ಈ ಸತ್ಯವನ್ನು ನಾವು ತಿಳ್ಕೊಂಡ್ವಿ. ಮತ್ತು ಆತ್ಮ ಯಾವುದೇ ಪ್ರಾಣಿ ಮತ್ತು ಪಕ್ಷಿಗಳಾಗಿ ಹುಟ್ಟೋದಿಲ್ಲ. 84 ಲಕ್ಷ ಜೀವರಾಶಿಗಳಿದ್ದಾವೆ. ಆದರೆ ಅವೆಲ್ಲ ಬೇರೆ ಬೇರೆಯೇ. ನಾವು ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಯಾಗಿ ಅದು ಕ್ರಾಸ್ ಬ್ರೀಡಿಂಗ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾಯಿನೇ ಆಗಬೇಕು, ಆನೆ ಆಗಬೇಕು, ಬೆಕ್ಕು ಬೆಕ್ಕೇ ಆಗಬೇಕು. ಹಾಗೆ ಮನುಷ್ಯನೇ ಆಗ್ತಾನೆ. ಅದು ಗೊತ್ತಿಲ್ಲದೆ ಇರುವ ಕಾರಣ ಬೈಗಳೆಲ್ಲ ಬೈಬೇಕಾದ್ರೆ ಎಲ್ಲ ಹೇಳ್ತಾರೆ, ನಾಯಿ, ಕತ್ತೆ, ಹಂದಿ ಅಂತ ಪಾಪ ಪ್ರಾಣಿಗಳ ಮೇಲೆ ಹಾಕಿ ಬೈತಿರ್ತಾರೆ. ಆದರೆ ತಂದೆ ಪರಮಾತ್ಮ ತಿಳಿಸ್ಕೊಟ್ಟಿದ್ದಾರೆ, ನಾವು ಆತ್ಮಗಳು ಆತ್ಮನೇ. ಮನುಷ್ಯರೇ ಆಗ್ತೀವಿ ವಿನಃ ಒಂದ್ಸರಿ ಹೆಣ್ಣು ಒಂದ್ಸರಿ ಗಂಡು ಆಗ್ತಾರೆ. ಬರೀ ಹೆಣ್ಣೆ ಅಲ್ಲ, ಗಂಡೇ ಅಲ್ಲ. ಬರೀ ಆತ್ಮವನ್ನು ನೋಡಿದಾಗ ಅದು ಹೆಣ್ಣು ಗಂಡು ಅಂತ ಯಾರೂ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಶರೀರವನ್ನು ಪಡ್ಕೊಂಡು ಬಂದ ಮೇಲೆ ಇದು ಹೆಣ್ಣಿನ ಶರೀರ ಅಥವಾ ಗಂಡಿನ ಶರೀರ ಅನ್ನೋದನ್ನು ಹೇಳ್ತಾರೆ. ಹಾಗಿದ್ರೆ ಆತ್ಮಕ್ಕೆ ಎಷ್ಟೆಲ್ಲ ಪ್ರಾಮುಖ್ಯತೆ ಇದೆ. ಶರೀರದ ಒಳಗಡೆ ಆತ್ಮ ಪ್ರವೇಶ ಮಾಡಿದಾಗ ಈ ಶರೀರಕ್ಕೆ ಬೆಲೆ. ಶರೀರದಿಂದ ಯಾವಾಗ ಆತ್ಮ ಹೊರಟು ಹೋಗುತ್ತದೋ ಆವಾಗ ಈ ಶರೀರವನ್ನು ಕೇಳುವವರು ಇಲ್ಲ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಹಾಗಿದ್ರೆ ಇನ್ನು ಜಗತ್ತಿನಲ್ಲಿರುವಂತಹ ಆತ್ಮಗಳು ಎಲ್ಲರಿಗೂ ಒಬ್ಬರು ತಂದೆ ಇದ್ದಾರೆ. ಶರೀರಕ್ಕೆ ಹೇಗೆ ತಂದೆ ತಾಯಿಗಳಿರ್ತಾರಲ್ಲ, ಶರೀರ ಇರುವವರೇ ಇರ್ತಾರೆ. ಮತ್ತು ನಾವೀಗ ಶರೀರವನ್ನು ಬಿಟ್ಟು ಮತ್ತೊಂದು ಕಡೆ ಜನ್ಮ ಪಡ್ಕೊಂಡ್ರೆ ಮತ್ತೆ ತಂದೆ ತಾಯಿ ಬದಲಾಗ್ತಾ ಹೋಗ್ತಾರೆ. ಆದರೆ ಜಗತ್ತಿನಲ್ಲಿರುವಂಥ ಎಲ್ಲ ಆತ್ಮಗಳಿಗೂ, ಸರ್ವ ಆತ್ಮಗಳಿಗೂ ತಂದೆ ಪರಮಾತ್ಮ ಒಬ್ಬರೇ ಇದ್ದಾರೆ ಅನ್ನೋದನ್ನು ಸಹ ನಾವು ತಿಳ್ಕೊಂಡ್ವಿ. ದೇವನೊಬ್ಬ, ನಾಮ ಹಲವು. ಆ ತಂದೆ ಹೇಗಿರಬೇಕು? ನಮ್ಮ ಹಾಗೇನೆ ನಾವು ಆತ್ಮ ಹೇಗೆ ಬಿಂದುನೋ ಹಾಗೆ ತಂದೆ ಪರಮಾತ್ಮ ಬಿಂದು ಆಗಿದ್ದಾರೆ. ಯಾವುದೇ ಭಾಷೆನಲ್ಲಿ ಯಾವುದೇ ಧರ್ಮದವರು ಏನೇ ಕರೆದ್ರೂ ಎಲ್ಲರೂ ಪರಮಾತ್ಮ ಬಿಂದು, ಜ್ಯೋತಿ ಸ್ವರೂಪ ಅನ್ನೋದನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ. ಬೇರೆ ಬೇರೆ ಹೆಸರಿಂದ ಕರೀಲಿ, ಸರ್ವ ಆತ್ಮರ ಏಕೈಕ ತಂದೆ ಒಬ್ಬರೇ, ಜ್ಯೋತಿರ್ಲಿಂಗ, ಜ್ಯೋತಿರ್ಬಿಂದು ಪರಮಾತ್ಮ. ದೇವಿ ದೇವತೆಗಳು ಅನೇಕ, 33 ಕೋಟಿ ದೇವಿ ದೇವತೆಗಳು ಅಂತೀವಿ. ದೇವಾತ್ಮ ಮತ್ತು ಪರಮಾತ್ಮನಿಗಿರುವಂಥ ವ್ಯತ್ಯಾಸ ಏನು ಅಂತಲೂ ನೋಡಿದ್ವಿ ನಾವು. ಜೀವಾತ್ಮಗಳಿಗೆ ಪರಮಾತ್ಮನಿಗಿರುವ ವ್ಯತ್ಯಾಸ ಏನು ಅಂತಲೂ ನೋಡಿದ್ವಿ ನಾವು. ಹಾಗಿದ್ರೆ
ಶಿವ ಮತ್ತು ಶಂಕರನಿಗೆ ಇರುವಂತಹ ವ್ಯತ್ಯಾಸವನ್ನು ಸಹ ನಾವು ನೋಡಿದ್ವಿ. ಹಾಗಿದ್ರೆ ಪರಮಾತ್ಮ ಅಂತ ಗುರುತಿಸ್ಬೇಕಾದ್ರೆ ಎಲ್ಲರೂ ಅದನ್ನು ಒಪ್ಕೊಂಡಿದ್ದಾರೆ. ದೇವರು ಒಬ್ಬನೇ, ಅವನ ಮಕ್ಕಳು ನಾವು ಅನ್ನೋದನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ದೇವರೊಬ್ಬನೇ, ನಾವು ಅವರ ಸಂತಾನ, ನಾವು ಮಕ್ಕಳು ಅನ್ನೋದನ್ನು ವಿವೇಕಾನಂದರು ಹೇಳಿದ್ದಾರೆ. ಮತ್ತೆ ಇಲ್ಲಿ ಸನ್ಯಾಸ ಧರ್ಮ ಸ್ಥಾಪಕರಾದಂತಹ ಶಂಕರಾಚಾರ್ಯರು ಹೇಳುವುದು ಸತ್ಯ ಒಂದೇ, ಮಹಿಮೆಗಳು ಅನೇಕ ಇದ್ದಾವೆ, ಸಬ್ಕಾ ಮಾಲಿಕ್ ಏಕೈ ಅನ್ನೋದನ್ನು ಸಹ ಹೇಳ್ತಾರೆ. ಇಲ್ಲಿ ಜೈನ ಧರ್ಮದಲ್ಲಿ ಜ್ಯೋತಿ ಸ್ವರೂಪ ತಂದೆ ಅರ್ಹಂತ್ ಅಂತ ಹೇಳಿದ್ರೆ, ಇಸ್ಲಾಂ ಬಂದವರು ಅಲ್ಲಾ, ನೂರ್, ಅಲ್ಲಾ, ಖುದಾ ಅನ್ನುವಂತಹ ಹೆಸರಿನಿಂದ ಕರೀತಾರೆ. ಕ್ರೈಸ್ತ ಬಂಧುಗಳು ಗಾಡ್, ಜೆಹೋವಾ ಎಂದರೆ, ಸಿಖ್ ಧರ್ಮದವರು ಏಕ್ ಓಂಕಾರ್ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಹಾಗೆ ಸಂಗಮೇಶ್ವರದಲ್ಲಿ ಬಸವಣ್ಣನವರು ಇಲ್ಲಿ ಕೈಯಲ್ಲಿ ಲಿಂಗವನ್ನು ಇಟ್ಕೊಂಡು ಆರಾಧನೆ ಮಾಡುವುದನ್ನು ನೋಡ್ತೀವಿ. ಬೌದ್ಧ ಧರ್ಮದಲ್ಲಿನೂ ಸಹ ಶಿವನನ್ನು ದಿವ್ಯ ಜ್ಯೋತಿ ಅಂತಲೇ ಕರೆದಿದ್ದಾರೆ. ರಾಮೇಶ್ವರದಲ್ಲಿ ರಾಮ, ಗೋಪೇಶ್ವರದಲ್ಲಿ ಶ್ರೀಕೃಷ್ಣ, ಅಮರನಾಥದಲ್ಲಿ ತಪಸ್ವಿ ಶಂಕರ ಶಿವನ ಧ್ಯಾನದಲ್ಲಿ ಕುಳಿತಿರುವುದನ್ನು ನೋಡ್ತೀವಿ. ಅವರೆಲ್ಲ ಶಿವಲಿಂಗವನ್ನು ಇಟ್ಟುಕೊಂಡು ಆರಾಧನೆ ಮಾಡ್ತಾ ಇರೋದನ್ನು ನೋಡಿದ್ರೆ ಇಲ್ಲಿ ಪರಮಾತ್ಮ ಒಂದು ಶಕ್ತಿ, ಒಂದು ಬಿಂದು, ಈ ಶಂಕರನೇ ಬೇರೆ ಶಿವನೇ ಬೇರೆ ಅನ್ನೋದು ನಮಗೆ ಇಲ್ಲಿವರೆಗೆ ಸ್ಪಷ್ಟ ಆಗಿದೆ. ಯಾಕಂದರೆ ತಪಸ್ವಿ ಶಂಕರ ಸಹ ಶಿವನನ್ನ ಕುರಿತು ಆರಾಧನೆ ಮಾಡುವುದನ್ನು ನಾವು ನೋಡ್ತೀವಿ. ಪರಮಾತ್ಮನನ್ನು ನಾವು ಸುಲಭವಾಗಿ ಹೇಳೋದಾದರೆ ಅವರು ಇಲ್ಲಿ ಅಯೋನಿಜ, ಅಭೋಕ್ತ, ಅಶರೀರಿ, ಅಹಿಂಸಕ, ಸದಾಶಿವ, ಅಜನ್ಮ, ಅವರು ಸರ್ವಜ್ಞ, ಪವಿತ್ರ ಸಾಗರ, ಪ್ರೇಮ ಸಾಗರ, ಆನಂದ ಸಾಗರ, ದಯಾ ಸಾಗರ, ಇಲ್ಲಿ ಶಾಂತಿಯ ಸಾಗರ, ನಿಸ್ವಾರ್ಥ ಸೇವಾದಾರಿ, ಒಬ್ಬರೇ ಪರಮಾತ್ಮ. ತ್ರಿಮೂರ್ತಿಗಳ ರಚಯಿತ ಬ್ರಹ್ಮ, ವಿಷ್ಣು, ಶಂಕರ, ಈ ತ್ರಿಮೂರ್ತಿಗಳ ರಚಯಿತನೂ ತಂದೆ ಪರಮಾತ್ಮನೇ. ಪರಬ್ರಹ್ಮ ಪರಮಾತ್ಮ, ಓಂಕಾರೇಶ್ವರ, ಪರಂಜ್ಯೋತಿ, ಹೀಗೆ ಪತಿತ ಪಾವನ ಅವರು ಯಾವ ಹೆಸರಿಂದ ಕರೆದ್ರೂ ತಂದೆ ಪರಮಾತ್ಮ ಒಬ್ಬರೇ. ಬೇರೆ ಬೇರೆ ಹೆಸರುಗಳನ್ನು ಬೇರೆ ಬೇರೆ ಭಾಷೆಗಳವರು, ಧರ್ಮದವರು ಬೇರೆ ರೀತಿಯಾಗಿ ಕರೆದ್ರೂ ಸಹ ಪರಮಾತ್ಮ ಒಬ್ಬರೇ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಹಾಗಿದ್ರೆ ಸರ್ವ ಆತ್ಮರ ತಂದೆ ಪರಮಾತ್ಮ ಬಿಂದು ಅನ್ನೋದನ್ನು ನಾವು ಒಪ್ಕೊಂಡ್ಮೇಲೆ ಎಲ್ಲರೂ ಒಂದು ಹೆಸರನ್ನು ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಅಕ್ಕಿ ಅನ್ನೋದು ಒಂದು ಮೂಲ ವಸ್ತು. ಕನ್ನಡದಲ್ಲಿ ಅಕ್ಕಿ ಅಂತ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ರೈಸ್ ಅಂತ ಹೇಳ್ತಾರೆ, ಹಿಂದಿನಲ್ಲಿ ಚಾವಲ್ ಅಂತ ಹೇಳ್ತಾರೆ, ತೆಲುಗಿನಲ್ಲಿ ಭೀಮು ಅಂತ ಹೇಳ್ತಾರೆ, ತಮಿಳಿನಲ್ಲಿ ಅರಸಿ ಅಂತ ಕರೀತಾರೆ. ಹಾಗೆ ಜ್ಯೋತಿರ್ಬಿಂದು ಸ್ವರೂಪನಾದಂತಹ ಏಕೈಕ ಶಿವ ಪರಮಾತ್ಮನಿಗೆ ಭಾರತೀಯರು ಇಲ್ಲಿ ಜ್ಯೋತಿರ್ಲಿಂಗ ಅಂತ ಕರೆದ್ರು. ಇದನ್ನೆಲ್ಲವನ್ನ ನಾವು ಓಂಕಾರೇಶ್ವರ, ಜ್ಯೋತಿ ಸ್ವರೂಪನಾದಂತಹ ಪರಮಾತ್ಮನಿಗೆ ಓಂಕಾರೇಶ್ವರ ಎಂದು ಕರೆದಿರೋದನ್ನು ನಾವು ನೋಡ್ತೀವಿ. ಹಾಗೆ ನೋಡಿದ್ರೆ ಯಾವುದೇ ಕಾಲದಲ್ಲಾಗಲಿ, ಯಾವುದೇ ದೇಶದಲ್ಲಾಗಲಿ, ಯಾವುದೇ ಭಾಷೆಯಲ್ಲಾಗಲಿ ಕರೆದ್ರೂ ತಂದೆ ಪರಮಾತ್ಮ ಅವ್ಯಕ್ತ, ಅಯೋನಿಜ, ಜ್ಯೋತಿರ್ಬಿಂದು ಅನ್ನೋದು ಶಿವ ಪರಮಾತ್ಮನಿಗೆ ಸಲ್ಲುತ್ತದೆ. ಯಾವುದೋ ಒಂದು ದಿವ್ಯವಾದಂತಹ ಶಕ್ತಿ ಇದೆ ಅನ್ನೋದನ್ನಂತೂ ನಂಬ್ತಾರೆ ಎಲ್ಲರೂ. ಅವರು ಏನೋ ಒಂದು ಬೆಳಕು, ಬಿಂದು ರೂಪ ಇರಬೇಕು ಅಂತ. ಮನುಷ್ಯಾತ್ಮರು ಆ ಒಬ್ಬ ಪರಮಾತ್ಮನನ್ನು ಮರೆತು ಹೋಗ್ಬಿಟ್ಟು ಈಗೇನು ಮಾಡ್ತಿದ್ದಾರೆ, ದೇಹದಾರಿಗಳಾದಂತಹ ದೇವತೆಗಳನ್ನು ಆರಾಧಿಸ್ತಾ ಮತ್ತು ತಮ್ಮ ತಮ್ಮೊಳಗೆ ಭೇದ ಭಾವಗಳನ್ನು ಬೆಳೆಸ್ಕೊಂಡು ನಮ್ಮ ಧರ್ಮ ಹೆಚ್ಚು, ನಿಮ್ಮ ಧರ್ಮ ಕಡಿಮೆ, ನಮ್ಮ ದೇವರು ಶ್ರೇಷ್ಠ, ನಿಮ್ಮ ದೇವರು ಕನಿಷ್ಠ, ಈ ಥರದನ್ನೆಲ್ಲ ಬೆಳೆಸ್ಕೊಂಡು ಜಾತಿ ಪಂಗಡಗಳನ್ನಾಗಿ ಮಾಡಿಕೊಂಡು ದುಃಖ ಅಶಾಂತಿಯನ್ನು ಹೆಚ್ಚಿಸಿಕೊಂಡು ಅನಾಥರಾಗಿ ಭಿಕ್ಷುಕರಂತೆ ಬೇಡ್ತಾ ಇವತ್ತು ಕಂಗಾಲಾಗಿದ್ದಾರೆ. ಸರ್ವ ಆತ್ಮರ ತಂದೆ ಜಗದೇಕ ಒಡೆಯ ಆದಂತಹ ಶಿವ ಪರಮಾತ್ಮ ಒಬ್ಬರನ್ನೇ ಧ್ಯಾನಿಸಬೇಕಾಗಿದೆ. ಅರ್ಥಾತ್ ದೇಹ ಮತ್ತು ದೇಹದ ಎಲ್ಲ ಧರ್ಮಗಳನ್ನು ಮರೆತು ಪರಮಾತ್ಮನಿಗೆ ನಾವು ಶರಣಾಗಬೇಕಾಗಿದೆ. ನಿರಾಕಾರ ಪರಮಾತ್ಮನಿಗೆ ಶರಣು ಹೋಗುವುದರಿಂದ ಅಥವಾ ನಿರಂತರವಾಗಿ ನೆನಪು ಮಾಡುವುದರಿಂದ ಜನ್ಮ ಜನ್ಮಾಂತರದ ಪಾಪವು ಭಸ್ಮವಾಗಿ ಜನ್ಮಸಿದ್ಧ ಅಧಿಕಾರ ಆಗಿರುವಂತಹ ಮುಕ್ತಿ, ಜೀವನ್ಮುಕ್ತಿ ಎಲ್ಲವನ್ನ ನಾವು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಆ ತಂದೆ ಪರಮಾತ್ಮನನ್ನು ನಾವು ನೆನಪು ಮಾಡಬೇಕು ಅಂತಂದರೆ
ಪರಿಚಯ ಬೇಕಲ್ವಾ? ಪರಿಚಯ ಇದ್ದವ್ರನ್ನ ನಾವು ಅವರು ಅಮೇರಿಕಾದಲ್ಲೇ ಇರಲಿ, ಅವರು ಯುರೋಪ್ನಲ್ಲಿ ಇರಲಿ, ತಕ್ಷಣ ಅವರದ್ದು ಹೆಸರು ನಮಗೆ ನೆನಪಾದ ತಕ್ಷಣ ಅವರ ಕಣ್ಮುಂದೆ ಅವರ ಶರೀರ, ಅವರ ಗುಣ, ಸ್ವಭಾವಗಳೆಲ್ಲವೂ ನಮ್ಮ ಕಣ್ಮುಂದೆ ಬರುತ್ತೆ. ಆದರೆ ಇಲ್ಲಿ ಪರಮಾತ್ಮನನ್ನ ನೆನಪು ಮಾಡ್ರಿ ಅಂದರೆ ಯಾರನ್ನ ನೆನಪು ಮಾಡುವುದು? ದೇಹಧಾರಿಗಳಾದಂತಹ ದೇವತೆಗಳೆಲ್ಲ ಕಣ್ಣಿಗೆ ಕಾಣುವಂಥವ್ರು, ಅವರನ್ನ ನೆನಪು ಮಾಡ್ತಾರೆ. ಪಂಚಭೂತಗಳನ್ನ ಪೂಜೆಯನ್ನ ಮಾಡ್ತಾರೆ, ಪ್ರಕೃತಿಯನ್ನ ಪೂಜೆ ಮಾಡ್ತಾರೆ. ಹಾಗಿದ್ರೆ ಪರಮಾತ್ಮ ಯಾರು ಅಂತ ತಿಳ್ಕೋಬೇಕಾದ್ರೆ ಈ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕೊಡ್ತಾ ಇರುವಂತಹ 7 ದಿವಸದ ಕೋರ್ಸ್, ಬೇಸಿಕ್ ಕೋರ್ಸ್, ಇದನ್ನ ತಿಳ್ಕೊಂಡಾಗ, ಮೊದಲು ನಾನು ಯಾರು ಅನ್ನೋದನ್ನು ತಿಳ್ಕೊಂಡಾಗ ನನ್ನ ತಂದೆ ಪರಮಾತ್ಮನನ್ನ ಅರಿತುಕೊಂಡು ಅವರನ್ನ ನೆನಪು ಮಾಡೋದ್ರಿಂದ, ಅವ್ರ ಜೊತೆಗೆ ಯೋಗ ಅಂದ್ರೇನೆ ಇದು ಕನೆಕ್ಟ್ ಮಾಡೋದು, ಆತ್ಮವನ್ನು ಪರಮಾತ್ಮನ ಜೊತೆಗೆ ಕನೆಕ್ಟ್ ಮಾಡೋದು. ಈಗ 2 ವೈರ್ ತಗೊಂಡು ಆ ಕಡೆ ವೈರು ಈ ಕಡೆ ವೈರು ಕಟ್ಟಿದ್ರೆ ಕರೆಂಟ್ ಪಾಸ್ ಆಗೋದಿಲ್ಲ. ಆದರೆ ಮೇಲಿನ ಆ ರಬ್ಬರ್ ಏನಿದೆಯಲ್ಲ, ಆ ರಬ್ಬರನ್ನು ತೆಗೆದು ಒಳಗಿನ ತಾಮ್ರದ ತಂತಿಯನ್ನು ಕಟ್ಟಿದಾಗ ಕರೆಂಟ್ ಇಲ್ಲಿಂದ ಅಲ್ಲಿಗೆ ಪಾಸ್ ಆಗುತ್ತೆ. ಹಾಗೆ ನಾನು ಶರೀರ ಅಂತ ತಿಳ್ಕೊಂಡು ತಂದೆ ಪರಮಾತ್ಮನನ್ನು ನೆನಪು ಮಾಡಲಿಕ್ಕಾಗೋದಿಲ್ಲ. ನಾನು ಶರೀರದ ಒಳಗಡೆ ಇರುವಂಥ ಬಿಂದು ಆತ್ಮ ಅಂತ ತಿಳ್ಕೊಂಡಾಗ ಬಿಂದು ನಿರಾಕಾರ ಶಿವ ತಂದೆಯನ್ನು ನಾವು ನೆನಪು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಾವು ಸುಖ ಸಂತೋಷವನ್ನು ಎಲ್ಲ ಪಡಿಬೋದು, ಮತ್ತು ಇಲ್ಲಿ ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆತ್ಮೀಯರೇ, ಇಲ್ಲಿ ಚಿತ್ರ ಏನು ತಮಗೇನು ಕಳಿಸಿರ್ತಾರಲ್ಲ, ಒಂದೊಂದು ಚಿತ್ರದಲ್ಲಿ 2, 3, 4, 5 ಚಿತ್ರಗಳೆಲ್ಲ ಇರ್ತಾವಲ್ಲ, ಆ ಚಿತ್ರಗಳನ್ನು ಸ್ವಲ್ಪ ಇದು ವಿವರಣೆಯನ್ನು ಕೊಡ್ತಾ ಚಿತ್ರಗಳನ್ನು ಸ್ವಲ್ಪ ಗಮನಿಸಿ. ಪ್ರತ್ಯೇಕ ಒಂದೊಂದು ಚಿತ್ರಕ್ಕೂ ಕಳಿಸಿದ್ರೆ ಬಹಳ ಉದ್ದ ಆಗುತ್ತೆ ಅನ್ನೋದಕ್ಕಾಗಿ ಒಂದೊಂದು ಟಾಪಿಕ್ಗೆ ಸಂಬಂಧಪಟ್ಟಂಗೆ 3, 4 ಚಿತ್ರಗಳನ್ನೆಲ್ಲ ತೆಗೆದುಕೊಂಡು ಕೊಡಲಾಗುತ್ತೆ. ಹಾಗಾಗಿ ಚಿತ್ರಗಳನ್ನು ಸ್ವಲ್ಪ ಝೂಮ್ ಮಾಡ್ತಾ ನೋಡ್ರಿ. ಈ ಒಂದು ಚಿತ್ರದಲ್ಲಿ ಈ ಟಾಪಿಕಲ್ಲಿ ನಿಮಗೆ 3 ಚಿತ್ರಗಳನ್ನು ಹಾಕಲಾಗಿತ್ತು. ಅದು ಇಲ್ಲಿ ಸರ್ವ ಆತ್ಮರ ತಂದೆ ಅನ್ನೋದನ್ನ ನೋಡಿದ್ವಿ. ಮತ್ತೆ ಪರಮಾತ್ಮ ಎಲ್ಲಿರ್ತಾರೆ, ಪರಮಾತ್ಮ ಯಾರು ಅಂತ ತಿಳ್ಕೊಂಡ್ವಿ, ನಾವ್ಯಾರು ಅಂತ ತಿಳ್ಕೊಂಡ್ವಿ, ತಂದೆ ಪರಮಾತ್ಮ ಯಾರು ಅಂತ ತಿಳ್ಕೊಂಡ್ವಿ. ಹಾಗಿದ್ರೆ ಪರಮಾತ್ಮನದು ನಮಗೆ ಪರಿಚಯ ಸಿಕ್ಕಿದೆ, ಆದರೆ ಎಲ್ಲಿರ್ತಾರೆ ಅಡ್ರೆಸ್ ಬೇಕಲ್ಲ. ಅವರನ್ನು ನೆನಪು ಮಾಡಬೇಕು ಅಂದರೆ ಆ ಪರಮಾತ್ಮ ಎಲ್ಲಿರ್ತಾರೆ ಅನ್ನೋದಕ್ಕೆ ಇಲ್ಲಿ ಲೌಕಿಕದಲ್ಲೋ ಅಥವಾ ಶಾಸ್ತ್ರ ಪುರಾಣಗಳಲ್ಲಿಯೋ ಕೇಳಿದಂಥವ್ರು ಹೇಳ್ತಾ ಇರ್ತಾರೆ, ಪರಮಾತ್ಮ ಎಲ್ಲೆಲ್ಲೂ ಪರಮಾತ್ಮ ಇದ್ದಾರೆ, ನನ್ನಲ್ಲೂ ಪರಮಾತ್ಮ, ನಿನ್ನಲ್ಲೂ ಪರಮಾತ್ಮ, ಮಣ್ಣು ಕಲ್ಲು, ಇದು ಗಿಡ ಮರಗಳಲ್ಲಿ, ನೀರಲ್ಲಿ, ಪ್ರಾಣಿಗಳಲ್ಲಿ, ನಾಯಿ ಬೆಕ್ಕು ಎಲ್ಲ ಪ್ರಾಣಿಗಳಲ್ಲೂ ಒಟ್ಟು ಪರಮಾತ್ಮನೇ ಪರಮಾತ್ಮ ಅನ್ನೋದನ್ನು ಹೇಳಿ ಪರಮಾತ್ಮನಿಗೆ ಅವಮಾನವನ್ನು ಮಾಡಿದ್ದಾರೆ. ಆ ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳಿಬಿಟ್ಟಿದ್ದಾರೆ. ಆದರೆ ತಂದೆ ಪರಮಾತ್ಮ ಸರ್ವವ್ಯಾಪಿ ಅಲ್ಲ ಅನ್ನೋದಕ್ಕೆ ಮತ್ತೆ ಈ ಒಂದು ಚಿತ್ರವನ್ನು ಗಮನಿಸಿ. ಪರಮಾತ್ಮ ಎಲ್ಲಿರ್ತಾರೆ? ಪರಮಾತ್ಮ ಸರ್ವವ್ಯಾಪಿ ಅಲ್ಲ. ಪರಮಾತ್ಮ ಸರ್ವತ್ರ ಆದರೆ ಅವನ ಅವತರಣೆ ಹೇಗೆ? ಪರಮಾತ್ಮ ಪರಂಧಾಮ ನಿವಾಸಿ ಅನ್ನುವ ಚಿತ್ರವನ್ನು ಸ್ವಲ್ಪ ಗಮನಿಸಿ. ಆ ಒಂದು ಚಿತ್ರದ ಮಧ್ಯಭಾಗದಲ್ಲಿ ನಾವು ನೋಡ್ತೀವಿ, ಇವೆಲ್ಲದರಲ್ಲಿಯೂ ಪರಮಾತ್ಮನಿದ್ದಾನೆಯೇ ಅನ್ನುವಂತಹ ಪ್ರಶ್ನೆ ಮನುಷ್ಯನಿಗೆ ಕಾಡ್ತಾ ಇದೆ. ಅಲ್ಲಿ ಒಂದು ಹಂದಿ ಇದೆ, ಹಾವಿದೆ, ಮರದ ಮೇಲೆ ಇಲ್ಲಿ ಒಂದು ಗೂಬೆ ಕೂತಿದೆ, ನಾಯಿ ಇದೆ, ಮೊಸಳೆ ಇದೆ. ಇಲ್ಲಿ ಇಷ್ಟೆಲ್ಲ ಪ್ರಾಣಿಗಳು, ಏಡಿ, ಬೇರೆ ಈ ಪ್ರಾಣಿಗಳೆಲ್ಲವೂ, ನೀರಿದೆ, ಗಿಡ ಮರ ಮಣ್ಣು ಕಲ್ಲು ಎಲ್ಲ ಅಲ್ಲಿದೆ. ಎಲ್ಲರ ಒಳಗಡೆನೂ ಪರಮಾತ್ಮನಿದ್ದಾನೆಯಾ? ಮನುಷ್ಯರಿಗೆ ಇದು ಪ್ರಶ್ನೆ ಬಂದಿದೆ. ಆ ಮನುಷ್ಯನಿಗೆ ಆ ಪ್ರಶ್ನೆಗೆ ಉತ್ತರ ಇಲ್ಲಿ ತಂದೆ ಪರಮಾತ್ಮ ಕೊಡ್ತಾರೆ. ಒಂದು 5-6 ಉದಾಹರಣೆಯನ್ನು ಕೊಡ್ತಾರೆ. ಮೇಲೆ ಭಗವದ್ಗೀತಾ ಪುಸ್ತಕವನ್ನು ಸಹ ಇಲ್ಲಿ ಇಡಲಾಗಿದೆ. ಇಲ್ಲಿ ಗೀತೆಯನ್ನು ನುಡಿಸದಂಥವರು ಯಾರು ಅನ್ನೋದಕ್ಕೆ ಶ್ರೀಕೃಷ್ಣ ಭಗವಾನ್ ಉವಾಚ ಅನ್ನುವ ಮಾತನ್ನು ಬಳಸಿದ್ದಾರೆ. ಆದರೆ ಶ್ರೀಕೃಷ್ಣ ದೇಹಧಾರಿಯಾಗಿದ್ದರೆ ವಿನಃ ಅವರು ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಪರಮಾತ್ಮಾಯ ನಮಃ ಅಂತ ಹೇಳ್ತಾರಲ್ಲ, ಇಲ್ಲ, ಪರಮಾತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಮ ದೇವತಾಯ ನಮಃ, ಕೃಷ್ಣ ದೇವತಾಯ ನಮಃ, ಇಲ್ಲಿ ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಇಲ್ಲಿ ಶಂಕರ ದೇವತಾಯ ನಮಃ ಅಂತಾರೆ. ಇಲ್ಲಿ ಶಿವ ಅಂದ ತಕ್ಷಣ ಶಿವ ಪರಮಾತ್ಮಾಯ ನಮಃ ಅಂತ ಹೇಳ್ತಾರೆ. ಹಾಗಿದ್ರೆ ಪರಮಾತ್ಮ ಅಂದರೆ ಅವರು ಒಬ್ಬರೇ. ಅವರೇ ಈ ಗೀತೆಯನ್ನು, ಭಗವದ್ಗೀತೆಯನ್ನು ರಚನೆ ಮಾಡಿದಂಥವರು. ಈಗ ಸಂಗಮ ಯುಗದಲ್ಲಿ ಬಂದು ನಾವು ಆತ್ಮಗಳಿಗೆ ಗೀತೆಯ ಉಪದೇಶವನ್ನು ಮಾಡ್ತಾ ಇರುವಂಥವರು ನಿರಾಕಾರ ಬಿಂದು ತಂದೆ ಶಿವ ತಂದೆ ಆಗಿದ್ದಾರೆ ಅನ್ನೋದನ್ನು ಸ್ಪಷ್ಟ ಮಾಡ್ತಿದ್ದಾರೆ.
ಹೇಳ್ತಿದ್ದಾರೆ. ಹಾಗಿದ್ರೆ ಆ ಪರಮಾತ್ಮ ಸರ್ವವ್ಯಾಪಿ ಅಲ್ಲ ಅನ್ನುವುದಕ್ಕೆ ಒಬ್ಬ ರೋಗಿಯನ್ನು ತೋರಿಸಿದ್ದಾರೆ. ಹಾಸಿಗೆ ಮೇಲೆ ಒಬ್ಬ ರೋಗಿ ಮಲಗಿದ್ದಾನೆ, ಇಲ್ಲಿ ನರಳ್ತಾ ಇದ್ದಾನೆ. ಪಕ್ಕದಲ್ಲಿ ಔಷಧಿಗಳು ಮಾತ್ರೆಗಳನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಆತ ನರಳ್ತಾ ಇದ್ದಾನೆ. ನರಳುವಾಗ ನಾವು ದುಃಖ ಆದಾಗ, ಸಂಕಟ ಬಂದಾಗ ನಾವೇನು ಮಾಡ್ತೀವಿ? ರಮಣನನ್ನು ಕರಿತೀವಿ. ಅದೇ ಸುಖದಲ್ಲಿದ್ದಾಗ ನಾವು ಯಾರನ್ನು ಕರೆಯಕ್ಕೆ ಹೋಗೋದಿಲ್ಲ ಅಲ್ವಾ? ಅವರು ದುಃಖದಲ್ಲಿರೋರು, ಹೇ ಪ್ರಭು ದುಃಖವನ್ನು ದೂರ ಮಾಡು ಅಂತ ಕರೀತಾ ಇದ್ದಾರೆ. ತಿಳ್ಕೊಳ್ಳಿ, ಮನುಷ್ಯ ನನ್ನಲ್ಲಿ ನಿನ್ನಲ್ಲಿ ಎಲ್ಲರೊಳಗಡೆನೂ ಪರಮಾತ್ಮ ಇದ್ದಿದ್ದರೆ ಆ ಪರಮಾತ್ಮನ ಶರೀರಕ್ಕೆ ಕಾಯಿಲೆ ಬರ್ತಿತ್ತ? ಔಷಧಿಗಳೇ ಅವಶ್ಯಕತೆ ಇತ್ತ? ಇಲ್ಲ ಅಲ್ವಾ? ಅದಕ್ಕಾಗಿ ನಮಗಿಲ್ಲಿ ಗೊತ್ತಾಗುತ್ತೆ, ಮನುಷ್ಯರ ಒಳಗಡೆ ಪರಮಾತ್ಮ ಇಲ್ಲ. ಅವರು ದುಃಖಹರ್ತ, ಸುಖಕರ್ತ. ಸುಖವನ್ನು ಕೊಡುವಂಥವರು, ದುಃಖವನ್ನು ಹೋಗಲಾಡಿಸುವಂಥವ್ರು ಅವರು. ಮತ್ತೆ ಇಲ್ಲಿ ಎಲ್ಲ ಟೈಮಲ್ಲೂ ಹೇಳ್ತಿರ್ತಾರೆ, ಸುಖ ಕೊಡೋನು ಪರಮಾತ್ಮನೇ, ದುಃಖ ಕೊಡೋನು ಪರಮಾತ್ಮನೇ ಅಂತ. ಆದರೆ ತಂದೆ ಪರಮಾತ್ಮ ತಿಳಿಸ್ತಾರೆ, ನಾನು ಸುಖವನ್ನು ಮಾತ್ರ ಕೊಡುವಂಥವನು. ಹಾಗಿದ್ರೆ ದುಃಖ ಯಾಕೆ ಬರುತ್ತೆ ಅನ್ನೋದಕ್ಕೆ ನಾವು ಮಾಡಿದಂತಹ ಹಿಂದಿನ ಜನ್ಮಗಳ ಪಾಪದ ಫಲ. ನಾವು ಮಾಡಿದ ಪಾಪದ ಫಲವನ್ನು ನಾವೇ ಅನುಭವಿಸಬೇಕಾಗಿದೆ. ಮತ್ತೊಂದು ಚಿತ್ರವನ್ನು ಇಲ್ಲಿ ನೋಡ್ತೀವಿ, ಬೆಂಕಿ. ಆ ಬೆಂಕಿಯಲ್ಲಿ ಕಬ್ಬಿಣವನ್ನು ಇಲ್ಲಿ ಹಾಕಿದ್ದಾರೆ. ಹಾಕಿದ್ಮೇಲೆ ಏನಾಗುತ್ತೆ? ಬೆಂಕಿಯ ಗುಣ ಕಬ್ಬಿಣಕ್ಕೆ ಬಂದ್ಬಿಡುತ್ತೆ. ಎಲ್ಲಿ ಗುಣ ಇದೆಯೋ ಅಲ್ಲಿ ಗುಣ ಅವಶ್ಯವಾಗಿ ವ್ಯಕ್ತ ಆಗ್ತೈತೆ. ಅಂದರೆ ಬೆಂಕಿನಲ್ಲಿ ಹಾಕಿದ್ಮೇಲೆ ಬೆಂಕಿಯ ಗುಣ ಏನಾಯಿತು? ಕಪ್ಪಾಗಿದ್ದಂತಹ ಕಬ್ಬಿಣಕ್ಕೆ ಬಂತು. ಅದು ಬೆಂಕಿಯ ರೀತಿಯಲ್ಲೇ ನಿಗಿ ಕೆಂಪ ಆಗಿಬಿಡ್ತು. ಅದನ್ನು ಹೊರಗಡೆ ತೆಗೆದು ಮತ್ತೆ ನೀರಿಗೆ ಹಾಕಿದಾಗ ಏನಾಯಿತು? ನೀರಿನಲ್ಲಿರುವಂತಹ ತಂಪಾದಂತಹ ಗುಣ ಇಲ್ಲಿ ಆ ಒಂದು ಕಬ್ಬಿಣಕ್ಕೆ ಬಂತು. ಹಾಗಿದ್ರೆ ನಾವು ತಂದೆ ಪರಮಾತ್ಮನ, ನಾವೇ ಪರಮಾತ್ಮ ಆಗಿಬಿಟ್ಟಿದ್ದಿದ್ರೆ ಪರಮಾತ್ಮನಲ್ಲಿ ಇರುವಂತಹ ಎಲ್ಲ ಗುಣಗಳು ನಮಗೆ ಬರಬೇಕಿತ್ತಲ್ಲ. ಅವರು ಆನಂದ ಸಾಗರ, ಜ್ಞಾನ ಸಾಗರ, ಶಾಂತಿಯ ಸಾಗರ, ಶಕ್ತಿಗಳ ಸಾಗರ ಅವರು. ಅವರಲ್ಲಿ ಇರುವಂತಹ ದಯಾ ಸ್ವರೂಪ ಅವರು, ಪ್ರೇಮ ಸಾಗರ ಅವರು. ಆ ಎಲ್ಲ ಗುಣಗಳು ನಮಗೆ ಬಂದ್ಬಿಡ್ಬೇಕಾಗಿತ್ತಲ್ಲ. ಎಲ್ಲ ಗುಣಗಳು ನಮ್ಮಲ್ಲಿ ಬಂದಿವೆಯಾ? ಇಲ್ಲ. ಅದಕ್ಕಾಗಿ ತಂದೆ ಪರಮಾತ್ಮ ನಾವು ಆಗಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನೇ ಬೇರೆ, ನಾವು ಮನುಷ್ಯ ಆತ್ಮರೇ ಬೇರೆ. ಪರಮಾತ್ಮ ಸರ್ವವ್ಯಾಪಿ ಅಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ಪರಮಾತ್ಮ ಪರಂಧಾಮ ನಿವಾಸಿ ಇರುವಂತಹವರು ಅಂತ. ಮತ್ತು ಒಂದು ಈ ಚಿತ್ರದಲ್ಲಿ ನಾವು ಗಮನಿಸ್ತೀವಿ, ಸರ್ವವ್ಯಾಪಕತೆ ಸಿದ್ಧಾಂತ ಅಲ್ಲ. ಸರ್ವವ್ಯಾಪಕತೆ, ಸರ್ವವ್ಯಾಪಿ ಅಂತನ್ನುವಂತಹ ಭಾವನೆ ಅದು ಸಿದ್ಧಾಂತ ಅಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ಇಲ್ಲಿ ಒಬ್ಬ ಮಹಿಳೆಯ ಮೇಲೆ ಇಲ್ಲಿ ಅತ್ಯಾಚಾರ ಮಾಡ್ತಾ ಇರುವಂತಹದನ್ನು ಒಬ್ಬ ಪುರುಷ ಇಲ್ಲಿ ಬಲಾತ್ಕಾರ ಮಾಡ್ತಾ ಇರುವಂತಹ ಚಿತ್ರವನ್ನು ನಾವಿಲ್ಲಿ ನೋಡ್ತೀವಿ. ಕಾಪಾಡಿ ಕಾಪಾಡಿ ಅಂತ ಆ ಹೆಣ್ಣುಮಗಳು ಕರೀತಾ ಇರುವುದನ್ನು ಸಹ ನಾವು ಈ ಚಿತ್ರದಲ್ಲಿ ನೋಡ್ತೀವಿ. ಹಾಗಿದ್ರೆ ಇವರೊಳಗಡೆ ಪರಮಾತ್ಮ ಇದ್ದಿದ್ರೆ ಒಬ್ಬ ಪರಮಾತ್ಮ ಇನ್ನೊಬ್ಬ ಪರಮಾತ್ಮನ ಮೇಲೆ ಇಲ್ಲಿ ಅನಾಚಾರ, ಅತ್ಯಾಚಾರ ನಡೀತಾ ಇತ್ತ? ಸಾಧ್ಯ ಇಲ್ಲ ಅಲ್ವಾ? ಅಥವಾ ಆ ಮಹಿಳೆ ಕಾಪಾಡಿ ಕಾಪಾಡಿ ಅಂತ ಇಲ್ಲಿ ಕರೆಯೋದೇನಾದರೂ ಇತ್ತ? ಅವರೇ ಸರ್ವಶಕ್ತಿವಂತ ಪರಮಾತ್ಮ ಆಗ್ಬಿಟ್ಟಿದ್ದಿದ್ರೆ ತಮ್ಮನ್ನು ತಾವೇ ರಕ್ಷಣೆ ಮಾಡ್ಕೋಬೋದಿತ್ತಲ್ಲ. ಹಾಗೆಯೇ ಮತ್ತೊಂದು ಚಿತ್ರದಲ್ಲಿ ನೋಡ್ತೀವಿ, ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಕೊಲೆ ಮಾಡ್ತಾ ಇದ್ದಾನೆ. ಆ ಕೊಲೆಗೆ ಒಳಗಾದಂತಹ, ನೋವಿಗೆ ಒಳಗಾದಂತಹ ವ್ಯಕ್ತಿ ರಕ್ಷಿಸಿ ರಕ್ಷಿಸಿ ಅಂತೇಳಿ ಚೀರ್ತಾ ಇರೋದನ್ನು ನೋಡ್ತೀವಿ. ಹಾಗಿದ್ರೆ ಇವರೊಳಗಡೆ ಎಲ್ಲ ಪರಮಾತ್ಮ ಸರ್ವವ್ಯಾಪಿ ಆಗಿಬಿಟ್ಟಿದ್ರೆ, ಇವರೊಳಗಡೆನೂ ಪರಮಾತ್ಮ ಇದ್ದಿದ್ರೆ ಒಬ್ಬ ಪರಮಾತ್ಮ ಮತ್ತೊಬ್ಬ ಪರಮಾತ್ಮನನ್ನು ಕೊಲೆ ಮಾಡುವ ಅವಶ್ಯಕತೆ ಇತ್ತ? ಆ ನೋವಿಗೆ ಒಳಗಾದಂತಹ ವ್ಯಕ್ತಿ ರಕ್ಷಿಸಿ ರಕ್ಷಿಸಿ ಅಂತ ಕಾಪಾಡಬೇಕಿತ್ತ? ಅವರೇ ಪರಮಾತ್ಮ ಆಗಿದ್ರೆ ತಮ್ಮನ್ನು ತಾವೇ ರಕ್ಷಣೆ ಮಾಡ್ಕೋಬಹುದಿತ್ತಲ್ಲ. ಮತ್ತೆ ಇಲ್ಲಿ ಸಾಧು ಸಂತರು ಎಲ್ಲ ತಪಸ್ಸು ಮಾಡ್ತಾ ಇರುವಂಥವರು, ಸಾಧನೆಗೈತಾ ಇರುವಂಥವರು ಎಲ್ಲರೂ ಹೇ ಪ್ರಭು ದರ್ಶನ ನೀಡು ಅಂತೇಳಿ ಹಾಡುಗಳನ್ನು ಹಾಡ್ಕೊಳ್ತಾ, ಭಜನೆಯನ್ನು ಮಾಡ್ತಾ, ಕೂಕೊಂಡು ಓಡಾಡುವಂತಹದ್ದು ಏನಿತ್ತು? ನಾವೇ ಪರಮಾತ್ಮ ಆಗಿಬಿಟ್ಟಿದ್ರೆ, ನಮ್ಮೊಳಗಡೆ ಪರಮಾತ್ಮ ಇದ್ದಿದ್ರೆ ಮತ್ತ್ಯಾಕೆ ಪರಮಾತ್ಮನನ್ನು ಕರಿಬೇಕಿತ್ತು? ನಾವೇ ಪರಮಾತ್ಮ ಆಗಿದ್ರೆ ಮತ್ತ್ಯಾಕೆ ದೇವಸ್ಥಾನಗಳಿಗೆ, ಗುಡಿಗಳಿಗೆ ಹೋಗಿ ಹೇ ಪರಮಾತ್ಮ ದರ್ಶನ ಕೊಡು, ನೀನು ದುಃಖವನ್ನು ಹೋಗಲಾಡಿಸು, ಸುಖವನ್ನು ಕೊಡು ಅಂತೆಲ್ಲ ಪರಮಾತ್ಮನನ್ನು ಕರೆಯುವ ಅವಶ್ಯಕತೆ ಏನಿತ್ತು? ಒಂದು ಕಡೆ ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಇಲ್ಲಿ ಪರಮಾತ್ಮನನ್ನ ತಮ್ಮ ದುಃಖವನ್ನು ಹೋಗಲಾಡಿಸು ಅನ್ನೋದನ್ನು ಹೇಳ್ತಾ ಇದ್ದಾರೆ, ಕರೀತಾ ಇದ್ದಾರೆ.
ಆದ್ದರಿಂದ ಇಲ್ಲಿ ಸ್ಪಷ್ಟ ಆಗುತ್ತೆ, ಪರಮಾತ್ಮ ಸರ್ವವ್ಯಾಪಿ ಅಲ್ಲ, ಅವರು ಎಲ್ಲರ ಒಳಗೂ ಇಲ್ಲ. ಎಲ್ಲ ಮನುಷ್ಯಾತ್ಮರಲ್ಲಿ, ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಅಥವಾ ಪಂಚಭೂತಗಳಲ್ಲಿ ತಂದೆ ಪರಮಾತ್ಮ ಇಲ್ಲ. ಹಾಗಿದ್ರೆ ಪರಮಾತ್ಮ ಎಲ್ಲಿರ್ತಾರೆ? ಪರಂಧಾಮ ನಿವಾಸಿ ಅನ್ನೋದನ್ನು ಸ್ಪಷ್ಟ ಮಾಡಿ ತಿಳಿಸ್ತಾ ಇದ್ದಾರೆ. ಆ ಪರಮಾತ್ಮ ಜನನ ಮರಣ ಚಕ್ರದಿಂದ ದೂರ ಆಗಿರುವಂಥವರು. ಅವರ ಸ್ಪಷ್ಟ ಪರಿಚಯ ನಮಗೆ ಸಿಕ್ಕಿದೆ. ಅವರ ಅಜನ್ಮ, ಅಯೋನಿಜ, ಕಾಯ, ಭೋಕ್ತ, ಹಿಂಸಕ, ಸರ್ವಶಕ್ತಿ, ಸರ್ವಜ್ಞ. ಅವರು ಪರಮಧಾಮ ನಿವಾಸಿಯವರಾಗಿದ್ದಾರೆ. ಆದ್ದರಿಂದ ಸಾಕಾರ ಪ್ರಪಂಚದಲ್ಲಿ ಪರಮಾತ್ಮ ಸರ್ವವ್ಯಾಪಿ ಆಗಿದ್ದಾರೆ ಅನ್ನುವುದು ತಪ್ಪು ಕಲ್ಪನೆ. ಅವರು ಬಿಂದು, ನಾವು ಬಿಂದು. ಆದರೆ ನಾವು ಇಲ್ಲಿ ಪಾತ್ರವನ್ನ ಮಾಡುವುದಕ್ಕಾಗಿ ಬಂದಿದ್ದೇವೆ. ತಂದೆ ಶರೀರವನ್ನು ಪಡೆದು ಬಂದಿದ್ದೇವೆ. ಪರಮಾತ್ಮ ನಮ್ಮ ಹಾಗೆ ಶರೀರವನ್ನು ಪಡೆದು ಪಾತ್ರವನ್ನ ಮಾಡುವುದಕ್ಕೆ ಬರುವುದಿಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಆತ್ಮೀಯರೇ, ಮತ್ತೊಂದು ತ್ರಿಲೋಕದ ಚಿತ್ರವನ್ನ ಈ ಒಂದು ನಿಮ್ಗೆ ಕಳಿಸಿರುವಂತಹ ಚಿತ್ರದಲ್ಲಿ ನೋಡ್ತೀವಿ. ತ್ರಿಲೋಕ ಲೌಕಿಕದಲ್ಲಿ ಇಲ್ಲಿ ಹೇಳ್ತಾರೆ, ಅಯ್ಯೋ ಬೇಕಾದಷ್ಟು ಲೋಕಗಳಿದಾವೆ, ಒಂದು ಮೇಲೆ ಒಂದು ಲೋಕ ಇದೆ, ಕೆಳಗೊಂದು ಲೋಕ ಇದೆ, ಪಾತಾಳ ಲೋಕ ಇದೆ, ನಾಗಲೋಕ ಇದೆ ಅಂತೆಲ್ಲನೂ ಹೇಳ್ತಾರೆ. ಆದರೆ ತಂದೆ ಪರಮಾತ್ಮ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ, ನಾನು ಎಲ್ಲಿದ್ದೇನೆ ಅನ್ನೋದನ್ನ ಹೇಳ್ತಾರೆ. ನೀವೆಲ್ಲಿದ್ದೀರಿ, ನಾನೆಲ್ಲಿದ್ದೇನೆ ಅಂತ ಹೇಳಿ 3 ಲೋಕಗಳ ಪರಿಚಯವನ್ನ ಕೊಡ್ತಾ ಇದ್ದಾರೆ. ಎಷ್ಟು ಅದ್ಭುತವಾಗಿರುವಂತಹ ಜ್ಞಾನ! ಯಾವುದೇ ಸಾಧು ಸಂತರು ಪಂಡಿತರು ಕೊಡಲು ಸಾಧ್ಯ ಇಲ್ಲದೇ ಇರುವಂತಹ ಅದ್ಭುತವಾಗಿರುವಂತಹ ಜ್ಞಾನವನ್ನ, ರಹಸ್ಯಗಳನ್ನೆಲ್ಲ ತಂದೆ ನಮಗೆ ಬಿಡಿಸಿ ಹೇಳ್ತಾ ಇದ್ದಾರೆ. ನೋಡಿ, ಈ 3 ಲೋಕಗಳ ಚಿತ್ರದಲ್ಲಿ ಓವಲ್ ಶೇಪಲ್ಲಿ ಇರುವಂತಹ ಇದರಲ್ಲಿ ಕೆಳಗಡೆಯಲ್ಲಿ ಸಾಕಾರ ಲೋಕ ಅಂತ ಏನಿದೆಯಲ್ಲ, ವಿಶ್ವ, ಎಲ್ಲ ಗ್ರಹಗಳು, ನಕ್ಷತ್ರಗಳು ಎಲ್ಲವನ್ನ, ಧೂಮಕೇತುಗಳು, ಉಲ್ಕೆಗಳೆಲ್ಲವನ್ನ ಇಲ್ಲಿ ನಾವು ನೋಡ್ತೀವಿ ವಿಶ್ವದಲ್ಲಿ. ಅದರಲ್ಲಿ ಎಲ್ಲ ಗ್ರಹಗಳಲ್ಲಿನೂ ಮನುಷ್ಯರು ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಾಸ ಮಾಡೋಕ್ಕೆ ಸಾಧ್ಯ ಇರುವಂತಹದ್ದು ಭೂಮಿ ಒಂದೇ. ಮನುಷ್ಯರು ಬದುಕಕ್ಕೆ ಬೇಕಾಗುವಂತಹದ್ದು ಇಲ್ಲಿ ನೀರು, ಗಾಳಿ ಎಲ್ಲ ಇರುವಂತಹದ್ದು ಭೂಮಿ ಒಂದೇ. ಆದರೆ ಮನುಷ್ಯ ಇವತ್ತು ವಿಜ್ಞಾನದಲ್ಲಿ ಮುಂದುವರೆದು ಚಂದ್ರಲೋಕಕ್ಕೆ ಹೋಗಿ ಬಂದರು. ಇಲ್ಲಿ ಮತ್ತೆ ಇನ್ನು ಶುಕ್ರ ಗ್ರಹ ಇಲ್ಲೆಲ್ಲ ಹೋಗಿ, ಮಂಗಳ ಗ್ರಹ ಎಲ್ಲ ಹೋಗಿ ಬಂದು ಅಲ್ಲಿ ಏನಾದ್ರು ವಾಸ ಮಾಡ್ಲಿಕ್ಕೆ ಆಗುತ್ತಾ, ಹೇಗಿದೆ ಅನ್ನೋಂತೇಳಿ ತಮ್ಮ ಸಂಶೋಧನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ನಾವು ಮನುಷ್ಯರಲ್ಲಿ ವಾಸ ಮಾಡಕ್ಕೆ ಸಾಧ್ಯ ಇರುವಂತಹದ್ದು ಇದು ಒಂದು ಭೂಮಿ. ವಿಶ್ವದ ಒಳಗಡೆ ಈ ಭೂಮಿಯಲ್ಲಿ ನಾವು ವಾಸ ಮಾಡ್ತೀವಿ. ಹಾಗಿದ್ರೆ ನಮ್ಮ ಮನೆಯಿಂದ ಅಲ್ಲಿಂದ ಬಂದು ನಾವು ಆತ್ಮಗಳು ಬಿಂದುವಾಗಿ ಬಂದು ಇಲ್ಲಿ ತಾಯಿಯ ಗರ್ಭದಿಂದ ಜನ್ಮವನ್ನು ಪಡ್ಕೊಂಡು ನಾವು ಇಲ್ಲಿ ಪಾತ್ರವನ್ನ ಮಾಡ್ತಿದ್ದೇವೆ. ಹೇಳ್ತಾರಲ್ಲ ಹಿರಿಯರು, ನಾವು ಅಲ್ಲಿಂದ ಬಂದಿದ್ದೇವಪ್ಪ, ನಾಟಕ ಮಾಡುವುದಕ್ಕಾಗಿ ಬಂದಿದ್ದೇವೆ, ನಾಟಕ ಮುಗಿದ ಮೇಲೆ ನಾವು ವಾಪಸ್ ಮನೆಗೆ ಹೋಗಬೇಕು ಅನ್ನೋದು ಮಾತನ್ನ ಹೇಳ್ತಾರೆ. ಹಾಗಿದ್ರೆ ಆ ಸಹಕಾರಿ ಲೋಕದಲ್ಲಿ ನಾವು ಪಾತ್ರವನ್ನ ಮಾಡಕ್ ಬಂದಿದ್ದೇವೆ. ಎಷ್ಟು ವರ್ಷಗಳ ಪಾತ್ರ! ಊರಲ್ಲೆಲ್ಲ ನಾಟಕ ಮಾಡಬೇಕಾದ್ರೆ ಒಂದು 4 ಗಂಟೆ 5 ಗಂಟೆಯ ನಾಟಕವನ್ನ ನೋಡ್ತೀವಿ. ಆದರೆ ಇದು ಕಂಪ್ಲೀಟ್ 5,000 ವರ್ಷಗಳ ನಾಟಕ. ಒಮ್ಮೆ ನಾಟಕ ಮಾಡುವುದಕ್ಕೆ ಬಂದ ನಂತರ ಮಧ್ಯದಲ್ಲಿ ಹೋಗುವಂತಿಲ್ಲ, ಪೂರ್ಣ ನಾಟಕವನ್ನ ಮುಗಿಸಿಯೇ ಹೋಗಬೇಕು. ಆದರೆ 5,000 ವರ್ಷಗಳು ಒಂದೇ ಶರೀರದಲ್ಲಿ ಇರಲಂತೂ ಸಾಧ್ಯವಿಲ್ಲ. ಅದಕ್ಕಾಗಿ ನಾವು ಶರೀರವನ್ನ ಬಿಟ್ಟು ಮತ್ತೆ ಇನ್ನೊಂದು ಕಡೆ ಜನ್ಮವನ್ನು ಪಡೆದು ಮತ್ತೊಂದು ಶರೀರವನ್ನ ಪಡ್ಕೋತಾ ಹೋಗ್ತೀವಿ. ಇದು ಆಟ. ನಾಟಕದಲ್ಲಿ ಪಾತ್ರವನ್ನ, ಶರೀರವನ್ನ ಧಾರಣೆ ಮಾಡುವುದು, ಶರೀರವನ್ನ ಬಿಡುವುದು. ಹಾಗಿದ್ರೆ ನಾವು ಶರೀರವನ್ನ ಬಿಟ್ಟಾಗ ಸ್ಥೂಲ ಈ ಶರೀರ, ಕಣ್ಣಿಗೆ ಕಾಣುವಂತಹದ್ದು, ರಕ್ತ ಮೂಳೆ ಮಾಂಸಗಳಿಂದ ಆಗಿರುವಂತಹ ಶರೀರ. ಆದರೆ ಶರೀರದಿಂದ ಆತ್ಮ ಹೊರಗಡೆ ಹೊರಟೋದಾಗ ಈ ಶರೀರಕ್ಕೆ 2 ರೀತಿಯ ಶರೀರ ಏನಿದೆ, ಒಂದು ಕಣ್ಣಿಗೆ ಕಾಣುವಂತಹದ್ದು, ಒಂದು ಸೂಕ್ಷ್ಮವಾಗಿರುವಂತಹ ಬೆಳಕಿನ ಕಾಯ ಶರೀರ ಇದೆ. ಅದಕ್ಕೆ ಈ ಸಾಕಾರ ಲೋಕದ ಸುತ್ತಲೂ 3 ಗೆರೆಗಳನ್ನ ನೋಡ್ತೀವಿ. ಅದನ್ನ ಸೂಕ್ಷ್ಮ ಲೋಕ ಅಥವಾ ಬೆಳಕಿನ ಲೋಕ ಅಂತ ಕರೀತಾರೆ. ಇದನ್ನೇ ಬ್ರಹ್ಮಪುರಿ, ವಿಷ್ಣುಪುರಿ, ಇಲ್ಲಿ ಶಂಕರಪುರಿ ಅಂತ ಹೇಳ್ತಾರೆ. ದೇವತೆಗಳು ಇರುವಂತಹ ಲೋಕ ಅನ್ನುವಂತಹ ಕಲ್ಪನೆಯನ್ನ ಮಾಡಿಕೊಂಡಿದ್ದಾರೆ. ಈ ಸೂಕ್ಷ್ಮ ಲೋಕವನ್ನ ಇಲ್ಲಿ ನೋಡ್ತೀವಿ ನಾವು. ಶರೀರ ಬಿಟ್ಟ ನಂತರ ನಾವು ಆ ಸೂಕ್ಷ್ಮ ಲೋಕಕ್ಕೆ ಹೋಗಿ ಮತ್ತೆ ನಮ್ಮದು ಋಣಾನುಬಂಧ ಎಲ್ಲಿದೆಯಲ್ಲ ಆ ಊರಲ್ಲಿ, ಆ ದೇಶದಲ್ಲಿ ನಾವು ಜನ್ಮವನ್ನ ಪಡ್ಕೊಳ್ತೇವೆ. ಹಾಗಿದ್ರೆ ಹೀಗೆ ಶರೀರವನ್ನ ಬಿಡೋದು ಪಡ್ಕೊಳ್ಳೋದು ಎಲ್ಲ ಮಾಡ್ತಾ 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 ಇಡೀ 5,000 ವರ್ಷಗಳ ನಾಟಕ ಚಕ್ರವನ್ನ ಮುಗಿಸಿದ ಮೇಲೆ ನಾವು ನಮ್ಮ ಮನೆಗೆ ವಾಪಸ್ ಹೋಗಬೇಕಾಗಿದೆ. ಅದೇ ಮೇಲ್ಗಡೆ ನಾವು ನೋಡುವಂತಹ ಪರಮಧಾಮ, ಆತ್ಮಗಳ ಲೋಕ.
ತಂದೆ ಪರಮಾತ್ಮ ಇರುವಂತಹ ಲೋಕ, ನಾವು ಆತ್ಮಗಳ ಲೋಕ, ಅದೇ ಪರಮಧಾಮ, ಕೆಂಪು ಹೊಂಬಣ್ಣದ ಲೋಕ. ಅಲ್ಲಿ ಬಿಂದು ತಂದೆ, ನಿರಾಕಾರ ಬಿಂದು ತಂದೆ ಇದ್ದಾರೆ, ಅವರ ಹತ್ರ ಎಲ್ಲ ಬಿಂದು 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 ಆಗಿರುವಂತಹ ಆತ್ಮಗಳು. ಆ ಚಿತ್ರವನ್ನು ಉಲ್ಟಾ ಮಾಡಿ ನೋಡಿದ್ರೆ ನಾವಿಲ್ಲಿ ಒಂದು ವೃಕ್ಷದ ರೀತಿಯಲ್ಲಿ ಬೀಜ ಇಲ್ಲಿ ಬೇರು, ಕಾಂಡ ಮತ್ತು ಇಲ್ಲಿ ರೆಂಬೆ ಕೊಂಬೆಗಳು ಎಲ್ಲ ಹರಡಿಕೊಂಡಿರುವುದನ್ನು ನೋಡಿದಾಗ ನಮಗೆ ಅನಿಸುತ್ತೆ ಇದು ಉಲ್ಟಾ ವೃಕ್ಷದ ರೀತಿಯಲ್ಲಿ ಇರುವಂತಹದ್ದು. ಹಾಗಿದ್ರೆ ಈ ಬೇರು ಕಾಂಡದ ರೂಪದಲ್ಲಿ ಯಾರು ಇರೋರು ಅಂತಂದರೆ, ಯಾರು ಈಗ ಈ ಸಂಗಮ ಯುಗದಲ್ಲಿ ಈ ಜ್ಞಾನವನ್ನು ಪಡ್ಕೊಳ್ತಿದ್ದಾರಲ್ಲ ಅವರೇ. ಪ್ರಾರಂಭದಲ್ಲಿ ಇದ್ದಂತಹ ಧರ್ಮ ಒಂದೇ ಆಗಿತ್ತು, ಭಾಷೆ ಒಂದೇ ಆಗಿತ್ತು, ಅಲ್ಲಿ ಇದ್ದು ಆ ನಂತರ ಅರ್ಧ ಕಲ್ಪದ ನಂತರ, ಒಂದು ಕಲ್ಪ ಅಂದರೆ 5,000 ವರ್ಷ, ಅರ್ಧ ಕಲ್ಪದ ನಂತರ ಉಳಿದಂತಹ ಎಲ್ಲ ಧರ್ಮಗಳ ಸ್ಥಾಪನೆ ಆಗುವಂಥದ್ದನ್ನು ನಾವು ಇಲ್ಲಿ ಮುಂದಿನ ಚಿತ್ರಗಳಲ್ಲಿ, ಮುಂದಿನ ಕ್ಲಾಸ್ಗಳಲ್ಲಿ ನಾವು ತಿಳ್ಕೊಳ್ತೀವಿ. ಹಾಗಿದ್ರೆ 3 ಲೋಕಗಳ ಪರಿಚಯವನ್ನು ನಾವು ತಿಳ್ಕೊಂಡ್ವಿ ನೋಡಿ. ಪರಂಧಾಮ ಏನಿದೆಯಲ್ಲ ಅದು ನಮ್ಮ ಮನೆ, ಸ್ವಂತ ಮನೆ. ಎಲ್ಲರೂ ತೋರಿಸ್ತಾರಲ್ಲ, ಮೇಲೆ ಕೈ ಮಾಡಿ ತೋರಿಸ್ತಾರಲ್ಲ, ನಮ್ಮ ಮನೆ ಅಲ್ಲಿದೆ, ಇಲ್ಲಿ ಬಂದೆವು ಸುಮ್ಮನೆ, ಅಲ್ಲಿದೆ ನಮ್ಮ ಮನೆ. ನಾಟಕ ಮಾಡುವುದಕ್ಕಾಗಿ ಬಂದಿದ್ವಿ, ಅಲ್ಲಿಂದ ಬರುವಾಗ ಬಿಂದುವಾಗಿ ಬಂದ್ವಿ, ಹೋಗ್ಬೇಕಾದ್ರೆ ಬಿಂದುವಾಗಿ ಹೋಗ್ತೀವಿ. ಅಲ್ಲಿಂದ ನಾಟಕ ಮಾಡುವುದಕ್ಕಾಗಿ ಬರುವಾಗ ಎಲ್ಲ ಪಾತ್ರಧಾರಿಗಳು ಒಟ್ಟಿಗೆ ಸ್ಟೇಜ್ ಮೇಲೆ ಬರೋದಿಲ್ಲ, ತಮ್ಮ ತಮ್ಮ ಪಾತ್ರ, ತಮ್ಮ ಸೀನ್ ಯಾವಾಗಿದೆಯಲ್ಲ ಆವಾಗೇ ಬರ್ತಾ ಹೋಗ್ತಾರೆ 5,000 ವರ್ಷಗಳ ನಾಟಕದಲ್ಲಿ. ಆದರೆ ಕೊನೆಗೆ ಎಲ್ಲ ನಾಟಕ ಮುಗಿದಾಗ ಮಾತ್ರ ಎಲ್ಲರೂ ಒಟ್ಟಿಗೆ ಮನೆಗೆ ಹೋಗುವಂತ ಅದನ್ನು ನಾವಿಲ್ಲಿ ನೋಡ್ತೀವಿ. ಆಗ ಡೈರೆಕ್ಟ್ರು ಎಲ್ಲ ಪಾತ್ರಧಾರಿಗಳು ಒಂದೇ ಸಾರಿ ಸ್ಟೇಜ್ ಮೇಲೆ ಬರುವಂತಹದನ್ನು ನೋಡ್ತೀವಿ. ಎಷ್ಟು ಅದ್ಭುತವಾಗಿರುವಂತಹ ಈ ನಾಟಕದ ಬಗೆಗೆ ತಂದೆ ಪರಮಾತ್ಮ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆತ್ಮೀಯರೇ, ಮುಂದಿನ ತರಗತಿಗಳಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು, ಹಾಗಿದ್ರೆ ತಂದೆ ಪರಮಾತ್ಮ ಬಿಂದು ನಿರಾಕಾರ ಅವರು ಹೇಗೆ ಬಂದು ನಮಗೆ ಜ್ಞಾನವನ್ನು ಕೊಡ್ತಿದ್ದಾರೆ ಅನ್ನುವುದನ್ನು ತಿಳ್ಕೊಳ್ಳೋಣ. ಓಂ ಶಾಂತಿ.